ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಯೂನಿವರ್ಸಿಟಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀವಿ. ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಬಗ್ಗೆ ಯಾರೆಲ್ಲ PUC ಸೈನ್ಸ್ ಮುಗಿಸಿ ಒಂದು ಉತ್ತಮವಾದ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರಿ, ಅವ್ರಿಗಾಗಿ ಒಂದು ಉತ್ತಮ ಯೂನಿವರ್ಸಿಟಿ ಬಗ್ಗೆ ಇಂದು ಮಾಹಿತಿ ಕೊಡ್ತಿದ್ದೀವಿ. ಜೊತೆಗೆ ಆ ಯೂನಿವರ್ಸಿಟಿಗಾಗಿ ನಡೆಯುವ ಅಡ್ಮಿಷನ್ಗಾಗಿ ನಡೆಯುವಂಥ ಒಂದು ಎಕ್ಸಾಮ್ ಬಗ್ಗೆನೂ ಈಗ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. VITEEE ಅಂತ ಹೇಳಿ ಕರೀತಾರೆ. ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ VITEEE ಅಂತ ಹೇಳಿ ಕರೀತಾರೆ. ಇದು 1984 ಅಲ್ಲೇ ಎಸ್ಟಾಬ್ಲಿಷ್ ಆಗಿರೋಂಥದ್ದು. ಒಂದು ತುಂಬಾ ಹಳೆಯ ಯೂನಿವರ್ಸಿಟಿ, ಉತ್ತಮವಾದ್ದು. ಮತ್ತೆ ಯೂನಿವರ್ಸಿಟಿ ಸ್ಟೇಟಸ್ ಎಲ್ಲ ಸಿಕ್ಕಿರೋದು 2001ರಿಂದ, ಅಲ್ಲಿಗೆ ನಿಯರ್ಲಿ 24 ಇಯರ್ಸ್ ಆಗಿದೆ. ಒಟ್ಟು ಈ ಯೂನಿವರ್ಸಿಟಿ 4 ಬ್ರಾಂಚಸ್ನ ಹೊಂದಿದೆ. ಎಲ್ಲೆಲ್ಲಿ ಅಂದರೆ VIT ಚೆನ್ನೈಯಲ್ಲಿದೆ, VIT ಅಮರಾವತಿ ಆಂಧ್ರ ಪ್ರದೇಶಲ್ಲಿ ಒಂದಿದೆ, VIT ಭೂಪಾಲಲ್ಲಿ ಒಂದಿದೆ, VIT ವೆಲ್ಲೂರಲ್ಲಿ ಒಂದಿದೆ. ಈ ತರ 4 ಬ್ರಾಂಚಸ್ನ ಈ ಯೂನಿವರ್ಸಿಟಿ ಪಡ್ಕೊಂಡಿದೆ. ಅದೇ ರೀತಿ ಇದು ಒಂದು ಎಕ್ಸಾಮ್ನ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ. ಅದು ಒಂದು VIT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರೇ ನಡೆಸ್ತಾರೆ. ಎವ್ರಿ ಇಯರ್ ಮೋರ್ ದೆನ್ 2 lakh ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ಗೆ ರಿಜಿಸ್ಟರ್ ಆಗೋಂಥ ಒಂದು ಪದ್ಧತಿನೂ ಇದೆ. ಇದು ವರ್ಲ್ಡ್ ರ್ಯಾಂಕಿಂಗ್ ಎಲ್ಲ ನೋಡ್ತಾ ಬಂದ್ರೆ NRIF ಅಂತ ಹೇಳಿ ರ್ಯಾಂಕಿಂಗ್ಸ್ ನ ಕರೀತಾರೆ. ಆ ರ್ಯಾಂಕಿಂಗ್ ಅಲ್ಲಿ ನೋಡಿದ್ರೆ ಯೂನಿವರ್ಸಿಟಿ ಕ್ಯಾಟಗರಿ ಬಂದು 10th ರ್ಯಾಂಕ್ ಇದೆ, ಇಂಜಿನಿಯರಿಂಗ್ ಕ್ಯಾಟಗರಿ ಬಂದು 11th ರ್ಯಾಂಕ್ ಇದೆ, ರಿಸರ್ಚ್ ಕ್ಯಾಟಗರಿ ಬಂದು 13th ರ್ಯಾಂಕ್ ಇದೆ, ಓವರ್ ಆಲ್ ಕ್ಯಾಟಗರಿ ಬಂದು 19th ರ್ಯಾಂಕ್ ಇದೆ. ಅಂದ್ರೆ NIRF ರ್ಯಾಂಕಿಂಗ್ ಅಂತ ಹೇಳಿ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಈ ಯೂನಿವರ್ಸಿಟಿ ತುಂಬಾ ಒಳ್ಳೊಳ್ಳೆ ರ್ಯಾಂಕ್ಸ್ ನ ತಗೊಂಡಿದೆ. ಯೂನಿವರ್ಸಿಟಿ ಕ್ಯಾಟಗರಿಯಲ್ಲಿ 10 ಇದೆ, ಇಂಜಿನಿಯರಿಂಗ್ ಕ್ಯಾಟಗರಿಯಲ್ಲಿ 11 ಇದೆ, ರಿಸರ್ಚ್ ಕ್ಯಾಟಗರಿನಲ್ಲಿ 13 ಇದೆ, ಓವರ್ ಆಲ್ ಕ್ಯಾಟಗರಿಯಲ್ಲಿ 19 ಅಲ್ಲಿ ಈ ರ್ಯಾಂಕ್ಸ್ ನ ಪಡೆದಿದೆ. ಇಲ್ಲಿ ಒಂದು ಉತ್ತಮವಾದ ಪ್ಲೇಸ್ಮೆಂಟ್ ಸಹ ನಡೀತಾ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 2024 ಅಲ್ಲಿ 84 lakh per annum ಒಂದು ಒಳ್ಳೆ ಪ್ಯಾಕೇಜ್ ಇದೆ. 88 lakhs per annum ಅಲ್ಲಿ ಇದೆ. ಅವರೇಜ್ ಪ್ಯಾಕೇಜ್ ಬಂದು ನಿಯರ್ಲಿ 10 lakhs ಇದೆ. ಅವರೇಜ್ ಪ್ಯಾಕೇಜ್ ನಿಯರ್ಲಿ 10 lakhs. ಹೈಯೆಸ್ಟ್ ಪ್ಯಾಕೇಜ್ ಬಂದು 88 lakhs per annum. ಒಂದು ಉತ್ತಮವಾದ ಪ್ಯಾಕೇಜ್ ಸಹ ಈ ಕಾಲೇಜ್ಗಳಲ್ಲಿ ಸಿಗ್ತಾ ಇದೆ. ಇಲ್ಲೆಲ್ಲ ಓದ್ಬೇಕು ಅಂದ್ರೆ ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ, ಒಂದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ 10+2 ಎಕ್ಸಾಮಿನೇಷನ್ ಬರ್ದಿರ್ಬೇಕು, ಇಲ್ಲ PU ಬೋರ್ಡ್ಗಳಲ್ಲಾದ್ರೂ ಸರಿ. ಮೋರ್ ದೆನ್ 60% ಅಗ್ರಿಗೇಟ್ ಇರಬೇಕು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ. ಇಷ್ಟು ಕ್ವಾಲಿಫಿಕೇಶನ್ ಇತ್ತು ಅಂದ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಇದ್ರ ಅಡ್ಮಿಷನ್ ಫೀಸ್ ಅಂತ ಏನಾರ ಬಂದ್ರೆ ವರ್ಷಕ್ಕೆ 1,95,000 ಇದೆ. ಕಾಶನ್ ಡಿಪಾಸಿಟ್ ಅಂತ ಹೇಳಿ 3,000 ಇಟ್ಕೋತಾರೆ. ಒಟ್ಟು ನಿಯರ್ಲಿ 2 lakhs per year ಇದೆ. ಇದು ಒಂದು ಕೌನ್ಸಿಲಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಕ್ಯಾಟಗರಿ ವೈಸ್ ಮಾಡ್ತಾರೆ. ಅಂದ್ರೆ ರ್ಯಾಂಕಿಂಗ್ ತಗೊಂಡು ಇವ್ರು ನಡೆಸೋಂತ ಒಂದು ಎಕ್ಸಾಮಿನ ರ್ಯಾಂಕಿಂಗ್ ಮೇಲೆ ಈ ಫೀಸಸ್ ಸಹ ಡಿಸೈಡ್ ಆಗುತ್ತೆ. ಟಾಪ್ ರ್ಯಾಂಕರ್ಸ್ ಅಲ್ಲಿ ಬಂದಿದ್ರೆ ನಿಮ್ಗೆ 2 ಲಕ್ಷದೊಳಗೇನೆ ಈ ಫೀಸು ಸಹ ಆಗೋಗುತ್ತೆ. ಈ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಅಂದ್ರೆ ನವೆಂಬರ್ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಲಾಸ್ಟ್ ಡೇಟ್ ಟು ಅಪ್ಲೈ ಅಂದ್ರೆ ಏಪ್ರಿಲ್ ಅಲ್ಲಿ ಇರುತ್ತೆ. ಎಕ್ಸಾಮು ಏಪ್ರಿಲ್ ಎಂಡ್ ಇಲ್ಲ ಮೇ ನಲ್ಲಿ ಇದರ ಎಕ್ಸಾಮ್ ನಡೀತದೆ. ಅದೇ ರೀತಿ ರಿಸಲ್ಟ್ ಬಂದು ಮೇ ಆರ್ ಜೂನ್ ಅಲ್ಲಿ ರಿಸಲ್ಟ್ ಸಿಗ್ತದೆ. ಇದರ ಎಕ್ಸಾಮ್ ಮೋಡ್ ಆಫ್ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ, ಆಫ್ಲೈನ್ ಇರಲ್ಲ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಡ್ಯೂರೇಷನ್ ಬಂದು 2.5 hours ಇರುತ್ತೆ. ಮೀಡಿಯಂ ಬಂದು ಇಂಗ್ಲಿಷ್ ಅಲ್ಲೇ ಬರೀಬೇಕು. ಕ್ವಶನ್ಸ್ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಸೆಕ್ಷನ್ಸ್ ಮಾಡ್ತಾನೆ. ಮ್ಯಾಥಮೆಟಿಕ್ಸ್, ಬಯಾಲಜಿ. ಮ್ಯಾಥಮೆಟಿಕ್ಸ್ ಬೇಕಿರೋರು ಮ್ಯಾಥಮೆಟಿಕ್ಸ್ ತಗೋಬಹುದು, ಇಲ್ಲ ಬಯಾಲಜಿ ಬೇಕಿರೋರು ಬಯಾಲಜಿ. ಅದ್ರ ಜೊತೆಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಆಪ್ಟಿಟ್ಯೂಡ್, ಇಂಗ್ಲಿಷ್. ಮ್ಯಾಥ್ಸ್ ಆರ್ ಬಯಾಲಜಿ ತಗೊಂಡು ಅದ್ರ ಜೊತೆಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಆಪ್ಟಿಟ್ಯೂಡ್, ಇಂಗ್ಲಿಷ್ ತಗೋಬೇಕು. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದು 125 ಇರ್ತದೆ. ಟೋಟಲ್ ಮಾರ್ಕ್ಸ್ ಬಂದು 125 ಇರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ತಗೋಬಹುದು, ಇಲ್ಲ ಬಯಾಲಜಿ ಬೇಕಂದ್ರೆ ಬಯಾಲಜಿ ತಗೋಬಹುದು. ಈಗ ಮ್ಯಾಥ್ಸ್ ತಗೊಂಡಿದ್ರೆ MPCEA ಅಂತ ಕರೀತಾರೆ. ಹಂಗಂದ್ರೆ ಏನಿಲ್ಲ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಗ್ಲಿಷ್, ಆಪ್ಟಿಟ್ಯೂಡ್ ಅಂತೇಳಿ
ಮ್ಯಾಥಮೆಟಿಕ್ಸ್ ತಗೊಂಡವ್ರಿಗೆ ಮ್ಯಾಥಮೆಟಿಕ್ಸ್ 40 ಕ್ವಶನ್ಸ್ ಇರುತ್ತೆ, ಫಿಸಿಕ್ಸ್ 35, ಕೆಮಿಸ್ಟ್ರಿ 35, ಇಂಗ್ಲಿಷ್ 5, ಆಪ್ಟಿಟ್ಯೂಡ್ 10, ಒಟ್ಟು 125 ಕ್ವಶನ್ಸ್, 125 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಬಯಾಲಜಿ ತಗೊಂಡ್ರೆ BPCEA ಅಂತ ಕರೀತಾರೆ. ಅವಾಗ ಅವ್ರಿಗೆ ಮ್ಯಾಥ್ಸ್ ಇರೋದಿಲ್ಲ. ಬಯಾಲಜಿ 40 ಕ್ವಶನ್ಸ್ ಇರುತ್ತೆ, 35 ಕ್ವಶನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ 35 ಕ್ವಶನ್ಸ್, ಇಂಗ್ಲಿಷ್ 5 ಕ್ವಶನ್ಸ್, ಆಪ್ಟಿಟ್ಯೂಡ್ 10 ಕ್ವಶನ್ಸ್, ಸೇಮ್ 125 ಕ್ವಶನ್ಸ್, 125 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರೋಗ್ರಾಮ್ಸ್ ಇದೆ ಅಂದ್ರೆ, ಈಗ VIT ವೆಲ್ಲೂರ್ಗೆ ಹೋದ್ರೆ 24 ಪ್ರೋಗ್ರಾಮ್ಸ್ ಇದೆ, ಅಂದ್ರೆ ಬ್ರಾಂಚಸ್ 24 ಬ್ರಾಂಚಸ್ ಇದೆ. ಚೆನ್ನೈಯಲ್ಲಿ ಬಂದ್ರೆ 16 ಬ್ರಾಂಚಸ್ ಇದೆ, ಭೂಪಾಲ್ ಅಲ್ಲಿ 14 ಬ್ರಾಂಚಸ್ ಇದೆ, ಅಮರಾವತಿನಲ್ಲಿ 13 ಬ್ರಾಂಚಸ್. ಅಂದ್ರೆ ಬ್ರಾಂಚಸ್ ಅಂದ್ರೆ ಈಗ ನಿಮಗೆ ಸಿವಿಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಈ ತರದ ಕೋರ್ಸ್ಗಳು ಒಟ್ಟು 13 ಅಮರಾವತಿಲಿ ಇದೆ, ಭೂಪಾಲ್ ಅಲ್ಲಿ 14, ಚೆನ್ನೈಯಲ್ಲಿ 16, ವೆಲ್ಲೂರಲ್ಲಿ 24 ತರ ಪ್ರೋಗ್ರಾಮ್ಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಸ್ ಎಲ್ಲ ಎಲ್ಲೆಲ್ಲಿದೆ ಅಂದ್ರೆ ಬೆಂಗಳೂರು, ಹುಬ್ಳಿ, ಮಂಗಳೂರು, ಮೈಸೂರು, ಈ 4 ಕಡೆ ಈ VIT ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಬರೀಬಹುದು, ಹುಬ್ಳಿಲಿ, ಮಂಗಳೂರು ಇಲ್ಲ ಮೈಸೂರು, 4 ಕಡೆ ಎಕ್ಸಾಮ್ ಸೆಂಟರ್ಸ್ ನಡೀತದೆ. ಕೆಲವು ಇದರಲ್ಲಿ ಡೈರೆಕ್ಟ್ ಅಡ್ಮಿಷನ್ಸ್ ಕೊಡ್ತಾರೆ, ಅಂದ್ರೆ 5 ಇಯರ್ಸ್ ಇಂಟಿಗ್ರೇಟೆಡ್ MTech ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಅಲ್ಲಿ BTech MTech ಎರಡು ಸೇರಿ 5 ಇಯರ್ಸ್ಗೆ ಆಗುತ್ತೆ. ಇದಕ್ಕೂ ಅಷ್ಟೇ 10+2 ಎಕ್ಸಾಮ್ ಬರ್ದು ಇದ್ರಲ್ಲಿ ಏನಂದ್ರೆ ಒಳ್ಳೆ ರ್ಯಾಂಕಿಂಗ್ ಬಂದ್ರೆ ನೀವು ಇಂಟಿಗ್ರೇಟೆಡ್ MTechಗೂ ಜಾಯಿನ್ ಆಗ್ಬೋದು ಡೈರೆಕ್ಟ್ ಆಗಿ. VIT ವೆಲ್ಲೂರು, VIT ಚೆನ್ನೈ ಕ್ಯಾಂಪಸ್ಗೆ ಏನಾದ್ರು ನೀವು ಸೇರ್ಕೋಬೇಕು ಅಂದ್ರೆ ಮಿನಿಮಮ್ 70% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ. ಅದೇ ಅಮರಾವತಿ, ಭೂಪಾಲ್ ಕ್ಯಾಂಪಸ್ ಅಲ್ಲಿ ಮಿನಿಮಮ್ 65 ಮಾರ್ಕ್ಸ್ ಇದ್ರೆ ಈ ಇಂಟಿಗ್ರೇಟೆಡ್ MTech 5 ಇಯರ್ಸ್ ಪ್ರೋಗ್ರಾಮ್ಗೆ ನೀವು ಜಾಯಿನ್ ಆಗ್ಬೋದು. ಇಲ್ಲಿ ಸ್ಕಾಲರ್ಶಿಪ್ಸ್ ಅಂತಾನು ಕೊಡ್ತಾರೆ. ಈಗ ಅವ್ರು ನಡೆಸೋ VIT ಎಕ್ಸಾಮ್ ನಲ್ಲಿ ಟಾಪ್ 1 to 10 ಒಳಗಡೆ ಬಂದ್ರೆ ಯಾವುದೇ ರೀತಿ ಫೀಸ್ ಕಟ್ಟಂಗಿಲ್ಲ. ನಾನು ಹೇಳಿದ್ನಲ್ಲ 2 ಲಕ್ಷ ಕಟ್ಟಬೇಕು ಅಂತ, ಅದು ಕಟ್ಟಂಗಿಲ್ಲ. 100% ಫೀಸ್ ವೇವ್ ಆಗುತ್ತೆ. ಅದೇ ರೀತಿ 11 ಇಂದ 50 ರ್ಯಾಂಕ್ ಒಳಗಡೆ ಏನಾದ್ರು ಬಂದ್ರೆ 75% ಫೀಸ್ ವೇವ್ ಆಗುತ್ತೆ. ಅದೇ 51 to 100 ರ್ಯಾಂಕಿಂಗ್ ಒಳಗಡೆ ಬಂದ್ರೆ 50% ಫೀಸ್ ವೇವ್ ಆಗುತ್ತೆ. ಅದೇ ರೀತಿ 101 to 500 ರ್ಯಾಂಕಿಂಗ್ ಅಲ್ಲಿ ಬಂದ್ರೆ 25% ಫೀಸ್ ವೇವ್ ಆಗುತ್ತೆ. ಇದು ಅವ್ರು ಕೊಡ್ತಾ ಇರೋ ಸ್ಕಾಲರ್ಶಿಪ್. ಅಂದ್ರೆ ಅವ್ರು ನಡೆಸೋ ಎಕ್ಸಾಮ್ ಅಲ್ಲಿ ಈ ತರ ಟಾಪ್ 1 to 500 ರ್ಯಾಂಕಿಂಗ್ ಒಳಗಡೆ ಬಂದ್ರೆ ನಿಮ್ಗೆ ಫೀಸ್ ವೇವ್ ಆಗೋ ಚಾನ್ಸಸ್ ಇರುತ್ತೆ. ಕೌನ್ಸಿಲಿಂಗು ನಡೀತದೆ. ಅಂದ್ರೆ ಈಗ ಕ್ಯಾಂಡಿಡೇಟ್ಸ್ 1 lakh ಒಳಗಡೆ ಇದ್ರೆ, ಅಂದ್ರೆ ಈ ನಡೆಸೋ ರ್ಯಾಂಕಿಂಗ್ ಅಲ್ಲಿ ಎಕ್ಸಾಮ್ ನಲ್ಲಿ ಅವರು 1 ಲಕ್ಷದ ಒಳಗಿದ್ರೆ ಅವ್ರಿಗೆ ವೆಲ್ಲೂರು, ಚೆನ್ನೈ ಮತ್ತೆ ಅಮರಾವತಿ ಮತ್ತೆ ಭೂಪಾಲಲ್ಲಿ ಕ್ಯಾಂಪಸ್ ಅಲ್ಲಿ 4 ಕ್ಯಾಂಪಸ್ ಅಲ್ಲೂ ಕೊಡ್ತಾರೆ. 1 ಲಕ್ಷದ ಒಳಗಡೆ ರ್ಯಾಂಕಿಂಗ್ ಇದ್ರೆ 4 ಕ್ಯಾಂಪಸ್ಗೂ ಅಪ್ಲೈ ಮಾಡ್ಬೋದು. ಇಲ್ಲ 1 ಲಕ್ಷದ ಮೇಲೆ ರ್ಯಾಂಕ್ ಇದೆ ಅಂದ್ರೆ ಅಮರಾವತಿ ಮತ್ತೆ ಭೂಪಾಲು ಅವೆರಡಕ್ಕೆ ಅಪ್ಲೈ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ನಿಮ್ಮ VIT ರ್ಯಾಂಕಿಂಗು 1 ಲಕ್ಷದ ಒಳಗಿದ್ರೆ 4 ಕ್ಯಾಂಪಸ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ 1 ಲಕ್ಷದ ಮೇಲೆ ಹೋಗಿದ್ರೆ ನಿಮ್ದು ರ್ಯಾಂಕಿಂಗು ಬರೀ ಅಮರಾವತಿ, ಭೂಪಾಲ್ ಇವೆರಡೇ ಕ್ಯಾಂಪಸ್ಗೆ ನೀವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೇ. 4 ಕ್ಯಾಂಪಸ್ ಒಳಗಡೆ ಬರಬೇಕು ಅಂದ್ರೆ ನಿಮ್ಮ ರ್ಯಾಂಕಿಂಗು 1 ಲಕ್ಷದ ಒಳಗಿರ್ಬೇಕು. ಇಷ್ಟು ಒಂದು VIT ಎಕ್ಸಾಮ್ ಇರ್ಬೋದು, ಇಲ್ಲ ಯೂನಿವರ್ಸಿಟಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಇದು ಒಂದು ಉತ್ತಮವಾದ ಯೂನಿವರ್ಸಿಟಿ. ಪ್ರತಿ ವರ್ಷ 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಬರಿತಾ ಹೋಗ್ತಾರೆ. ಇದರಲ್ಲಿ 4 ಬ್ರಾಂಚಸ್ ಅಂದ್ರೆ 4 ಬ್ರಾಂಚಸ್ ಇದೆ. ಚೆನ್ನೈ, ಅಮರಾವತಿ, ಭೂಪಾಲು, ವೆಲ್ಲೂರು ಅಂತೇಳಿ ತುಂಬಾ ಒಂದು ಹಳೆ ಇನ್ಸ್ಟಿಟ್ಯೂಟ್, ಒಂದು ಹೆಸರು ಮಾಡಿರೋ ಅಂತ ಇನ್ಸ್ಟಿಟ್ಯೂಟ್. ಒಳ್ಳೆ ರ್ಯಾಂಕಿಂಗ್ಸ್ ತಗೊಂಡಿದೆ, ಒಳ್ಳೆ ಪ್ಲೇಸ್ಮೆಂಟ್ ಪ್ಯಾಕೇಜ್ ಸಹ ಇದೆ. 88 lakhs ಹೈಯೆಸ್ಟ್ ಅವರೇಜ್ ರ್ಯಾಂಕಿಂಗ್ ಪ್ಯಾಕೇಜ್ ಬಂದು ನಿಯರ್ಲಿ 10 lakhs ಇರೋಂಥ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟ್. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ಎಕ್ಸಾಮ್ ನವೆಂಬರ್ ಅಲ್ಲಿ ಕಾಲ್ ಮಾಡ್ತಾರೆ, ತಗೊಂಡು ಬರಿಬೋದು. ಒಳ್ಳೇದಾಗ್ಲಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಚಾನಲ್. ಮುಂದಿನ ಎಜುಕೇಶನಲ್ ಮಾಹಿತಿ ಬಗ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ ಯು.